ರಚಿತಾ ಮೇಡಮ್ಗೆ ನೂರು ಕಾಲ ಶುಭಾಶಯಗಳು. ನೂರು ಕಾಲ ಚೆನ್ನಾಗಿ ಬಾಳಿ, ಖುಷಿಯಾಗಿರ್ಲಿ ಅಂತ ಕೇಳ್ಕೊಳ್ಳೋದಿಷ್ಟೇ. ಮತ್ತೆ ಏನಿಲ್ಲ ಸರ್, ಇಷ್ಟ. ನಮಗೆ ಜಾಸ್ತಿ ಏನು ಮಾತಾಡಕ್ ಬರಲ್ಲ ಸರ್, ಆದ್ರೂ ಇವತ್ತು ಬರ್ತಡೇ ಬಂದಿದ್ವಿ. ಅವ್ರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆನೆ ನಡೆದಿದ್ದ ದಾಡಿ ತಾಕತ್ತಿದ್ರೆ ಕಟ್ಟಾಕ್ರು. ಜೈ ಡಿ ಬಾಸ್, ಜೈ ರಚ್ಚು, ಜೈ ಡಿ ಬಾಸ್. ಹ್ಯಾಪಿ ಬರ್ಡೇ ಅಕ್ಕ. ನಮ್ಮ ಡಿಂಪಲ್ ಕ್ವೀನ್ ರಚಿತಾರಾಮ್ ಮೇಡಮ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜೈ ಡಿ ಬಾಸ್. ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಅಭಿಮಾನಿಗಳ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜೈ ಡಿ ಬಾಸ್. ರಚ್ಚು ಮೇಡಮ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೊಂದು ಸಲ ನಮ್ಮ ಬಾಸ್ ಜೊತೆ ರನ್ನ ಮೂವಿ ಬರಲಿ. ಜೈ ಕಿಚಾ ಬಾಸ್. ರಚಿತಾ ಮೇಡಮ್ ಅವ್ರಿಗೆ ಒಂದು ಸೆಕೆಂಡ್ ಹ್ಯಾಪಿ ಬರ್ತಡೇ ಹಾಗೂ ಲ್ಯಾಂಡ್ ಮಾರ್ಕಲ್ಲಿ ಮೂವಿ ಮಾಡ್ತಿದ್ರು ಮೇಡಮ್ಗೆ, ಅದಕ್ಕೂ ಆಲ್ ದ ಬೆಸ್ಟ್. ಜೈ ಡಿ ಬಾಸ್. ವಿಶ್ ಹ್ಯಾಪಿ ಬರ್ಡೇ ಅಕ್ಕ. ಹೋದ ವರ್ಷ ಬರ್ಡೇ ಮಾಡ್ಕೊಂಡಿದ್ದಲ್ಲ, ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ರ, ತುಂಬ ಖುಷಿ ಆಯಿತು. ಅದಕ್ಕೆ ಎಲ್ಲ ಬಂದಿದ್ವಿ, ಎಲ್ಲ ಹುಡುಗರು ಬಂದಿದ್ದೀವಿ. ಜೈ ಡಿ ಬಾಸ್, ಜೈ ರಚಿತಾರಾಮ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಚಿತಾ ಮ್ಯಾಮ್. ಜೈ ಡಿ ಬಾಸ್. ಜೈ 11 ಕಾಂಗ ಕರ್ಕೊಂಡು ಬಂದಾರ್ರಿ ರೂಮ್ಲೆ. ಈಗ ನಾವು ಇರೋದು ಬಿ ಟೈಮ್ನಾಗ ಇದ್ದಿದ್ದೇವ್ರಿ. ನಮ್ಮ ಗುಲ್ಬರ್ಗ ರೀ. ಹಾಂ, ಸ್ಪೆಷಲಿ ಅವ್ರ ಬರ್ಡೇಗೆ ಸಲಕ್ಕೆ ಬಂದಿದ್ದಾರೆ. ಊಟ ಈಗ ಹ್ಯಾಂಡ್ ಶೇಕ್ ಕೊಟ್ಟು ಊಟ ಮಾಡ್ತೇವ್ರ ಸರ್. ವಿಶ್ ಹ್ಯಾಪಿ ಬರ್ತ್ಡೇ ಮೇಡಮ್. 100 ವರ್ಷ ಬಾಳಿ. ವಿಶ್ ಹ್ಯಾಪಿ ಬರ್ಡೇ ರಚಿತಾ ಮೇಡಮ್. ಇವ್ರು ಮಾತಾಡಲ್ಲ. ಹಬ್ಬದ ಹಾರ್ದಿಕ ಶುಭಾಶಯಗಳು ರಚಿತಾ ಮೇಡಮ್. ಆ್ಯಂಡ್ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಆದಷ್ಟು ಬೇಗ ಯಶ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಲಿ ಅಂತ ನನ್ನ ದೇವರೇ ಒಂದು ಬೇಡ್ಕೊತೀನಿ. ಆದಷ್ಟು ಬೇಗ ಯಶ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿ ಅಂತ ಹೇಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ತುಂಬ ಖುಷಿ ಆಯಿತು. ಈ ಸತಿ ನಾವು ಬಿರಿಯಾನಿ ಊಟ ಹಾಕ್ಸಿದ್ರು. ಬಿರಿಯಾನಿ ಹೊಟ್ಟೆ ತುಂಬ ಎಲ್ಲರೂ ಫ್ರೆಂಡ್ಸ್ ಬಂದು ಎಲ್ಲ ಖುಷಿಯಿಂದ ಮಾಡಿದ್ವಿ. 10 ಗಂಟೆಗೆ ಬಂದು ನಿಂತೀವಿ. ಫುಲ್ ತುಂಬ ಅಂದರೆ ತುಂಬ ಖುಷಿ ಆಯಿತು. ರಾಮ್ ಅವರೇ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ರಚಿತಾರಾಮ್ ಅವರೇ. ತುಂಬಾ ಖುಷಿ ಆಯ್ತು. ಅವರು ಇಲ್ಲಿ ಮನೆ ತಗೊಂಡಾಗಿಂದ ಬರ್ತಾ ಇದೀವಿ, ಮೀಟ್ ಮಾಡ್ತಾ ಇದೀವಿ. ಅವ್ರಂದ್ರೆ ತುಂಬಾ ಇಷ್ಟ. ಅವ್ರೆಲ್ಲ ಮೂವೀಸು ನೋಡ್ತೀವಿ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅವರು. ನನ್ನ ಮಗಳಿಗೆ ತುಂಬ ಇಷ್ಟ. ನಾನು ರಮ್ಯಾ ಫ್ಯಾನು, ನನ್ನ ಮಗಳು ರಚಿತಾರಾಮ್ ಅವ್ರ ಫ್ಯಾನು. ನನಗೂ ಇಷ್ಟ ಅವರು. ನನ್ನ ಮಗಳಿಗೆ ತುಂಬ ಇಷ್ಟ. ಪಾಪ ಅವಳು ನಾಚ್ಕೋತಾವಳೆ ಮಾತಾಡೋಕ್ಕೆ. ಅವಳಿಗೆ ರಚಿತಾರಾಮ್ ಅಂದರೆ ಇವಾಗ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ನನ್ನ. ಅವಳು ಇಲ್ಲಿ ಕರ್ಕೊಬಂದಿದ್ದಾಳು ಅವಳು. ನಂಗೆ ತುಂಬ ಇಷ್ಟ ರಚಿತಾರಾಮ್. ಅವ್ರದ್ದು ಎಲ್ಲ ಮೂವೀಸು ನೋಡಿದ್ದೀನಿ. ಬುಲ್ಬುಲಿಂದ ಇವಾಗ ರಿಲೀಸ್ ಆಗಿರೋ ಎಲ್ಲ ಮೂವೀಸು ನೋಡಿದ್ದೀನಿ. ಯಾಕಂದರೆ ಅವ್ರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಮತ್ತು ಅವ್ರ ಸ್ಮೈಲ್ ಚೆನ್ನಾಗಿರುತ್ತೆ, ಮತ್ತು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಕೈಂಡಾಗಿ ಮಾತಾಡ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಅಂದರೆ ಆಲ್ ದ ಬೆಸ್ಟ್. ಮೂವಿ ಇನ್ನೂ ಚೆನ್ನಾಗಿ ಓಡಲಿ, ಇನ್ನೂ ಚೆನ್ನಾಗಾಗಲಿ. ಸ್ಯಾಂಡಲ್ವುಡ್ಡಲ್ಲಿ ಅವ್ರು ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ. ನನಗೆ ರಚಿತಾರಾಮ್ ಅಂದರೆ ತುಂಬ ಇಷ್ಟ. ಅವರಿಗೆ ಒಂದು ವಿಶ್ ಮಾಡ್ತಾ ಇದ್ದೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮಗೆ ತುಂಬ ಇಷ್ಟ. ವಿಶ್ ಹ್ಯಾಪಿ ಬರ್ತ್ಡೇ ಮೇಡಮ್. ರಚಿತಾರಾಮ್ ನಾನು ಫಸ್ಟ್ ಟೈಮ್ ಅವ್ರ ಬರ್ತಡೇಗೆ ಬಂದಿರೋದು, ಅವನಿಗೋಸ್ಕರ ಹ್ಯಾಪಿ ಬರ್ಡೇ ರಚಿತಾರಾಮ್. ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ನೀವು 100 ಕಾಲ ಹಿಂಗೆ ಸುಖವಾಗಿ ಚೆನ್ನಾಗಿ ಇನ್ನೂ ಹೊಸ ಸಿನಿಮಾಗಳು ಮಾಡ್ತಾ ಹೋಗಿ, ಎಲ್ಲರೂ ಜನಗಳನ್ನೆಲ್ಲ ರಂಜಿಸ್ತಾ ಹೋಗಿ ಮೇಡಮ್. ನಿಮಗಿನ್ನೂ ಆದಷ್ಟು ಇನ್ನೂ ಹೊಸ ಸಿನಿಮಾಗಳು, ಬೇರೆ ಬೇರೆ ಪಾತ್ರಗಳಲ್ಲಿ ನೀವು ಕಾಣಿಸ್ಕೊಳ್ಬೇಕು ನಮ್ಮದೆಲ್ಲ ಆಸೆ ಮೇಡಮ್. ಹೌದು, ಇವಾಗ 2 ವರ್ಷ ಅವರು ಆಚರಿಸಿದ್ದಿಲ್ಲ. ಈ ವರ್ಷ ಆಚರಿಸಿದ್ರೆ ನಮಗೆ ತುಂಬ ಖುಷಿ ಆಯಿತು. ಅವ್ರದ್ದು ಫಸ್ಟ್ ನೋಡಿದ್ದೆ ನಾನು ಬುಲ್ಬುಲ್ ಮೂವಿ ನೋಡಿದೆ, ತುಂಬ ಇಷ್ಟ ಆಯ್ತು ಮೂವಿ. ಸೆಕೆಂಡು ರನ್ನ ಮೂವಿ ನೋಡಿದೆ. ರನ್ನ ಮೂವಿ ಅಂತೂ ತುಂಬ ಇಷ್ಟ ಆಯಿತು. ನಮ್ಮ ಬಾಸ್ ಜೊತೆ ಮಾಡಿದ್ರಲ್ಲ ರನ್ನ ಮೂವಿ, ಆ ಥರ ಇನ್ನೊಂದು ಮೂವಿ ಮಾಡಬೇಕಂತ ನಮಗಿನ್ನೂ ಆಸೆ. ರಚಿತಾರಾಮ್ ಇವತ್ತು ಬರ್ಡೇ. ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಎಲ್ಲದರಲ್ಲೂ. ಈಗೆಲ್ಲ ಕೇರ್ ಮಾಡ್ತಾರೆ ಅಭಿಮಾನಿಗಳನ್ನ. ರಚಿತಾರಾಮ್ದು ಬರ್ಡೇ ಇದೆ, ಎಲ್ಲರೂ ಬಂದಿದ್ದಾರೆ ಅಭಿಮಾನಿಗಳು. ವರ್ಷ ಬರ್ತೀನಿ ಸರ್. 5 ಇಯರ್ಸ್ ಆಯ್ತು ನಾನು ಬರ್ತೀನಿ. ಚೆನ್ನಾಗಿ ಮಾತಾಡ್ತಾರೆ ಸರ್. ಸಂಡೇ ಮೀಟ್ ಆಗ್ತಾರೆ ಅಭಿಮಾನಿಗಳನ್ನ. ಅಂದರೆ ಇವಾಗ ಯಾರೋ ಹೀರೋಯಿನಿ ಹೋಗ್ತಾಯಿದ್ರೆ ಬೈಕ್ ತೊಗೊಂಡು ಅಡ್ಡ ಹೋಗ್ತಾರೆ ಸರ್ ಎಲ್ಲ ಹುಡುಗರು. ಅವ್ರು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಅಂತ ನಿಮ್ಮ ಫ್ಯಾಮ್ಲಿ ಇದೆ ಎಲ್ಲ ಹೇಳ್ತಾರೆ ಸರ್. ಫ್ಯಾಮ್ಲಿ ಬಗ್ಗೆನೂ ಹೇಳ್ಕೊಡ್ತಾರೆ, ಹೇಳಿದ್ದಾರೆ ಸರ್. ನನಗೂ 2 ಟೈಮ್ ಹೇಳಿದ್ದಾರೆ. ನಾನು ಅವ್ರ ಕಾರ್ ಬಂದಾಗ ಹಿಂದೆ ಹೋಗಿದ್ದೆ, ನನಗೂ ಹೇಳಿದ್ದಾರೆ ಸರ್. 3 ವರ್ಷದಿಂದ ನನಗೆ ಯಾವುದೋ ನೈಟ್ ಹೊತ್ತು ಬರ್ಡೇ ಮಾಡ್ಕೊಳ್ಳೋ ಟೈಮಲ್ಲಿ ಬಂದಿದ್ದಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ನನಗೆ ಖುಷಿ ಆಯಿತು. ಬಿರಿಯಾನಿ ಅಥವಾ ಎಲ್ಲ ಚೆನ್ನಾಗಿ ರೈಸ್ ಎಲ್ಲ ಮಾಡಿಸ್ಬಿಟ್ಟು ಅಭಿಮಾನಿಗಳು ಬೇಜಾರಾಗುವಂತೆ ಪ್ರತಿಯೊಂದು
ಕೇರಾಗಿ ನೋಡ್ಕೊತಾ ಇದ್ದಾರೆ. ತುಂಬ ಖುಷಿ ಆಯ್ತು ನನಗೆ. ಅದು ನಮ್ದು ಅದೃಷ್ಟ ಅಂತ ಹೇಳ್ಬೇಕು. ಯಾಕಂದರೆ ಕೆಲವೊಬ್ಬರು ನೆಕ್ಸ್ಟ್ ವರ್ಷ ಅದು ಇದು ಅಂತ ಹೇಳ್ಕೊಂಡು ಹೋಗ್ತಾರೆ. ಸೊ ಅವರು ಮಾಡ್ಕೋತಾರಂದ್ರೆ ನಮಗೂ ಚೆನ್ನಾಗಿ ಇದು ಆಗುತ್ತಲ್ವ, ನಮಗೂ ಒಂದು ಖುಷಿ ಆಗುತ್ತೆ. ಫ್ಯಾನ್ಸ್ಗೆಲ್ಲ ಒಂಥರ ಒಂದು ಕ್ರೇಜ್ ಆಗುತ್ತೆ. ಅದು ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಬೇಕು, ನಾವು ಥಿಯೇಟ್ರಿಗೆ ಹೋಗಿ ನೋಡಬೇಕು, ಅದು ನಮಗೆ ಖುಷಿ ಆಗುತ್ತೆ. ಯಾಕಂದ್ರೆ ನನಗಂತೂ ಗೊತ್ತಿರಲಿಲ್ಲ, ನಾನು ಇವತ್ತು ಪೋಸ್ಟರ್ ರಿಲೀಸ್ ಮಾಡಿದ ಮೇಲೆ ಗೊತ್ತಾಗಿದೆ. ಅಲ್ಲಿವರೆಗೂ ನಮಗೇನು ಅದು ಆ ಸಿನಿಮಾದಲ್ಲಿ ಯಾಕೆ ಮಾಡ್ತಾರಂತ ಅಂದ್ಕೊಂಡಿದ್ದೆ ನಾನು. ನನಗೆ ಖುಷಿ ಆಯ್ತು ಅವ್ರು ನೋಡಿಬಿಟ್ಟು ಸೀರೆ ಮೇಲೆ ಅದು ಚೆನ್ನಾಗಿ. ಮೇಡಮ್ ಅವ್ರಿಗೆ ಆ ಥರ ಎಷ್ಟು ಮಾಡ್ಬೇಕಂದ್ರೆ ಯಾವಾಗಲೂ ಖುಷಿಯಾಗಿ ನಗನಾಗ್ತಾ ಇರಬೇಕು. ಇನ್ನೊಂದು ಸುದೀಪ್ ಸರ್ ಜೊತೆಗೆ ಇನ್ನೊಂದು ಸಿನಿಮಾ ಅವ್ರ ಜೊತೆ ಸ್ಕ್ರೀನ್ ಮಾಡ್ಬೋದು ಸರ್. ಅಲ್ಲ, ನಾವು ಶಿವಮೊಗ್ಗದಿಂದ ಬಂದಿದ್ವಿ. ಅದು ರಕ್ಷಿತಾ ರಮ್ಯಂದು ಇದು ಬರ್ತಡೇ ಅಂತ ಹೇಳಿದ್ರು ನಮಗೆ ಖುಷಿ ಆಯಿತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ದೂರದಿಂದ ಬಂದಿದ್ದೀವಿ ಶಿವಮೊಗ್ಗ. ರಜೆ ಮಕ್ಕಳಿಗೆಲ್ಲ ರಜೆ ಇತ್ತು, ಮೊಮ್ಮಕ್ಕಳಿಗೆ ಅಂತೇಳಿ ಬಂದಿದ್ವಿ.